ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಸಂಪದ 3 ಕನ್ನಡ BSRAC BSc BSRC ಥರ್ಡ್ ಸೆಮ್ ವಚನ ಚಿಂತನ ಬಸವಣ್ಣನವರ ಭಾಗವನ್ನು ನಾವು ಇಲ್ಲಿ ನೋಡೋಣ. ಬಸವಣ್ಣನವರ ಮೊದಲನೆಯ ಸ್ಟ್ಯಾನ್ಸಾ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೇಸಿ ಕೊಂಬುವರನೊಲ್ಲನಯ್ಯ, ಲಿಂಗವೂ ಅವರು ಸತ್ಪಥಕ್ಕೆ ಸಲ್ಲರೂ ಸಲ್ಲರಯ್ಯ. ಹೊಳ ಹೊರಗಂದಾಗದವರಿಗೆ ಅಳಿಯಾಸೆದೋರಿ ಬಿಸಾಡುವನವರ ಜಗದೀಶ ಕೂಡಲಸಂಗಮ ದೇವ. ಬಸವಣ್ಣನವರ ಮೊದಲನೆಯ ಭಾಗದ ಎಕ್ಸ್ಪ್ಲನೇಷನ್. ಮನಸ್ಸಿನೊಳಗೆ ಕುಟಿಲತೆಯನ್ನು ಇಟ್ಟುಕೊಂಡು ಹೊರಗೆ ವಿನಯವನ್ನು ಪ್ರದರ್ಶಿಸುವವರನ್ನು ಬಸವಣ್ಣನವರು ಖಂಡಿಸಿದ್ದಾರೆ. ಅಂದರೆ ನುಡಿಯಂತೆ ನಡೆಯಿರಬೇಕು, ಇಲ್ಲವಾದರೆ ಪರಮಾತ್ಮನು ಒಪ್ಪುವುದಿಲ್ಲ. ಅಂತಹವರಿಗೆ ಭಕ್ತ ಎಂದು ಕರೆಸಿಕೊಳ್ಳುವ ಯೋಗ್ಯತೆ ಇರುವುದಿಲ್ಲ. ಅವರು ಬದುಕಿನ ಪ್ರಾಮಾಣಿಕತೆ ಹಾಗೂ ಅಂತರಂಗ ಶುದ್ಧಿ ಇಲ್ಲದಿರುವುದರಿಂದ ಸತ್ಯದ ಸನ್ಮಾರ್ಗಕ್ಕೆ ಸೇರಲಾರರು. ಹಾಗೂ ಪರಮಾತ್ಮನು ಮುಕ್ತಿಯ ಶಾಂತಿಯನ್ನು ನೀಡುವುದಿಲ್ಲ, ಬದಲಾಗಿ ನಾಶವಾಗುವಂತಹ ಆಸೆಗಳಿಂದ ಅಲೆದಾಡಿಸುತ್ತಾನೆ ಮತ್ತು ಜೀವನದ ಸ್ಥಿರತೆಯನ್ನು ಕಳೆದುಕೊಂಡು ಮೋಹದ ಜಾಲಕ್ಕೆ ಸಿಲುಕುತ್ತಾರೆ. ಆದ್ದರಿಂದ ನಿಜವಾದ ಭಕ್ತಿಗೆ ಹೊರಗಿನ ಆಡಂಬರಕ್ಕಿಂತ ಅಂತರಂಗ ಶುದ್ಧಿಯೇ ಮುಖ್ಯ ಎಂದು ಹೇಳಲಾಗಿದೆ. ಎರಡನೇ ಸ್ಟ್ಯಾನ್ಸಾ ಬಸವಣ್ಣನವರದು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಶಿವಲೋಕ ಶಿವಾಚಾರ, ಶಿವಭಕ್ತ ನಿರ್ಪ ಟಾವೇ ದೇವಲೋಕ. ಭಕ್ತನಂಗಳವೇ ವಾರಣಾಸಿ, ಶಿವಭಕ್ತನ ಕಾಯವೇ ಕೈಲಾಸ. ಇದು ಸತ್ಯ ಕೂಡಲ ಸಂಗಮ ದೇವ. ಎರಡನೇ ಸ್ಟ್ಯಾನ್ಸಾ ಎಕ್ಸ್ಪ್ಲನೇಷನ್. ಬಸವಣ್ಣನವರ ಪ್ರಕಾರ ದೇವಲೋಕ ಮತ್ತು ಮರ್ತ್ಯಲೋಕ ಬೇರೆ ಬೇರೆಯಾಗಿಲ್ಲ. ನಮ್ಮ ನುಡಿಯಲ್ಲಿ ಸತ್ಯವಿದ್ದರೆ ಅದುವೇ ದೇವಲೋಕ, ಸುಳ್ಳಿದ್ದರೆ ಅದುವೇ ಮರ್ತ್ಯಲೋಕ. ನಿಜವಾದ ಶಿವಭಕ್ತರು ಪಾಲಿಸುವ ಶುದ್ಧ ಆಚಾರವೇ ನಿಜವಾದ ಶಿವಲೋಕ. ಹಾಗೂ ಡಾಂಬಿಕ ಭಕ್ತಿಯನ್ನು ಪಾಲಿಸುವ ಜಾಗದಲ್ಲಿ ಶಿವನು ನೆಲೆಸುವುದಿಲ್ಲ. ಭಕ್ತನ ಅಂಗಳವೇ ಶಿವನಿಗೆ ಪವಿತ್ರ ಕ್ಷೇತ್ರವಾದ ವಾರಣಾಸಿ. ಸದ್ಗುಣಗಳಿಂದ ತುಂಬಿದ ಶಿವಭಕ್ತನ ದೇಹವೇ ಶಿವನಿಗೆ ಕೈಲಾಸ. ಮೂರನೇ ಸ್ಟ್ಯಾನ್ಸಾ. ನೀನೊಲಿದರೆ ಕೊರಡು ಕೊನ್ನರವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವಾಮೃತಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ. ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ಮೂರನೇ ಸ್ಟ್ಯಾನ್ಸಾ ಎಕ್ಸ್ಪ್ಲನೇಷನ್. ದೇವರ ಅನುಗ್ರಹವಿದ್ದರೆ ಒಣಗಿದ ಕೊರಡು ಚಿಗುರುವುದು, ಆತನ ಕರುಣೆ ಇದ್ದರೆ ಬಂಜೆಯಾದ ಭೂಮಿಯೂ ಫಲ ಕೊಡುವುದು. ದೇವರ ದಯೆ ಇದ್ದರೆ ವಿಷವು ಅಮೃತವಾಗಿ ಮಾರ್ಪಾಡಾಗುವುದು. ಶಿವನು ಒಲಿದರೆ ಅದೇ ಸಕಲ ವೇದ ಶಾಸ್ತ್ರಗಳ ಮತ್ತು ಪಾಠಗಳ ಸಾರವಾಗಿರುತ್ತದೆ. ದೇವರ ಒಲುಮೆಯೇ ಪರಮ ಜ್ಞಾನ ಮತ್ತು ಜೀವನದ ಅಂತಿಮ ಸತ್ಯ ಎಂದರ್ಥ. ಥ್ಯಾಂಕ್ಸ್ ಫಾರ್ ವಾಚಿಂಗ್.